ಸೊ ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಮ್ಮೆ ಸ್ವಾಮಿ ಸುಖಭವನಾನಂದಜಿಯವರು ಒಂದು ಕಾರ್ಯಕ್ರಮದಲ್ಲಿ ಪ್ರವಚನ ಮಾಡ್ತಿರ್ಬೇಕಾದ್ರೆ ಒಬ್ಬ ಯುವಕ ಅಲ್ಲಿ ಬಂದಿರ್ತಾನೆ. ಪೋಸ್ಟ್ ಗ್ರ್ಯಾಜುಯೇಟ್ ಅವನು ತನ್ನ ಸಮಸ್ಯೆಯನ್ನು ಸ್ವಾಮೀಜಿ ಜೊತೆ ಹೇಳ್ಕೊತಾನೆ. ಸ್ವಾಮೀಜಿ, ನಾನು 10 ವರ್ಷ ಆಯಿತು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ, ಇವತ್ತಿನವರೆಗೂ ಸಹಿತ ಒಂದು ಸಲನೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ನನಗೆ ಯಾವುದೇ ಕರೆ ಬರಲಿಲ್ಲ ಉದ್ಯೋಗದ ಬಗ್ಗೆ. ನಾನು ನಿರುದ್ಯೋಗಿ ಆಗಿದ್ದೀನಿ, ಕೆಲಸನೇ ಇಲ್ಲ. ಆದರೆ ಅನಿವಾರ್ಯವಾಗಿ ಒಂದು ಸಲ ಒಂದು ಹೋಟೆಲ್ನಲ್ಲಿ ಕ್ಯಾಶಿಯರ್ ಆಗಿ ನಾನು ಕೆಲಸ ಮಾಡ್ತಕ್ಕಂಥ ಪ್ರಸಂಗ ಬಂತು. ಈಗ ರಾತ್ರಿ ಮಾಡ್ತಾಯಿದ್ದೀನಿ. ಏನೋ ಒಂದು ದಿವಸ ಕ್ಯಾಶ್ನಲ್ಲಿ ಅಸ್ತವ್ಯಸ್ತ ಆಗಿಬಿಡ್ತು. ನನಗೆ ಗಾಬರಿ ಆಗಿಬಿಡ್ತು. ಏನು ಮಾಡಬೇಕು? ಅಸ್ತವ್ಯಸ್ತ ಆಗಿದ್ದಕ್ಕೆ ಎಲ್ಲಿ ತಪ್ಪಾಗಿದೆ, ಆ ಕ್ಯಾಶನ್ನು ತುಂಬಿ ಸರಿ ಮಾಡಬೇಕು, ಇಲ್ಲೆಲ್ಲ ನಾನು ಮರ್ಯಾದೆ ಹೋಗುತ್ತೆ ಅಂಥೇಳಿ ನಾನು ವಿಚಾರ ಮಾಡಿದೆ. ನನ್ನ ಹೆಂಡತಿ ಕೇಳಬೇಕು, ಆಕೆ ಹತ್ತಿರ ಇದ್ದಿರ್ತಕ್ಕಂಥ ಏನು ಆಭರಣಗಳನ್ನು ತಗೊಂಡು ಒತ್ತಿ ಇಟ್ಟು ಹಣ ತಗೊಂಡು ಅದನ್ನು ತುಂಬುವುದು ಅಂತ. ಆಕೆ ಅದಕ್ಕೆ ಒಪ್ಪಲಿಲ್ಲ. ನನ್ನ ತಾಯಿಯನ್ನು ಕೇಳಿದೆ. ತಾಯಿ ಕೊಡೋದು ಹೊಟ್ಟೆ ಹೋಗಲಿ, ಮತ್ತು ನನಗೆ ಬೈದ್ಲು. ಆಕೆ ಬೈಗಳನ್ನು ನಾನು ಕೇಳಬೇಕಾಯ್ತು. ಆಕೆನೂ ಕೊಡಲಿಲ್ಲ. ಅದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗಿದೆ. ಸೊ ನನ್ನದೇ ಹೆಂಡತಿ, ನನ್ನದೇ ತಾಯಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಹಾಯಕ್ಕೆ ಬರಲಿಲ್ಲಲ್ಲ ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ಅದು ನಿನ್ನ ತಾಯಿ, ನಿನ್ನ ಹೆಂಡತಿಯ ತಪ್ಪಲ್ಲ. ನೀನು ನಿನ್ನ ಜೀವನದಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಸೊ ನಿನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ನೀನು ಏನನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡ್ತಕ್ಕಂಥ ಒಂದು ಆತ್ಮವಿಶ್ವಾಸದ ಕೊರತೆ ಇದೆ. ಆ ಆತ್ಮವಿಶ್ವಾಸವನ್ನು ನೀನು ಬೆಳೆಸ್ಕೊಂಡಾಗ ಸೊ ನಿನ್ನ ಸಮಸ್ಯೆ ಬಗೆಹರುತ್ತೆ. ಬೇರೆಯವರ ಮೇಲೆ ಅಪವಾದ ಕೊಡೋದನ್ನು ಮಾಡಬಾರದು ಅಂತ ಹೇಳ್ತಾರೆ. ಧನ್ಯವಾದಗಳು.